ಸಿ ಜಿ ರಾಯ್ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರ ಹತ್ರ ಪ್ರಾರ್ಥಿಸುತ್ತಾ ಅವರ ಬಗ್ಗೆ ಕೆಲವು ಇಲ್ಲಸಲ್ಲದ ಆರೋಪಗಳು ಇವಾಗ ನಡೀತಾ ಇದೆ. ಸೊ ಅದರ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸೊ ಕೇರಳದವರು ಆದರೂ ಕೂಡ ರಾಯ್ಗೆ ಕನ್ನಡ ಅಂದರೆ ತುಂಬ ಪ್ರಾಣ. ಅವರು ಕೇರಳದವರಾದರೂ ಕೂಡ ಇಲ್ಲಿ ಬಂದುಬಿಟ್ಟು ಇಲ್ಲಿಯೇ ಬಿಸ್ನೆಸ್ ಮಾಡಿ ಹಣವನ್ನೆಲ್ಲ ಕೇರಳದಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಮಾಡಲಿಲ್ಲ, ಇಲ್ಲೇ ಮಾಡಿಬಿಟ್ಟು ಎಲ್ಲಿಯವರೆಗೆ ಹೆಲ್ಪ್ ಮಾಡಿದ್ದಾರೆ. ಸೊ ಕನ್ನಡ ಚಿತ್ರರಂಗಕ್ಕೆ ಮತ್ತು ನಮ್ಮ ಸಿ ಜೆ ರಾಯ್ ಅವರಿಗೆ ತುಂಬ ಅಂದರೆ ತುಂಬ ಒಂದು ಒಳ್ಳೆಯ ನಂಟು ಇದೆ. ಯಾಕಂದರೆ ಕ್ರೇಜಿ ಲೋಕ ಅನ್ನೋ ಒಂದು ರವಿಚಂದ್ರನ್ ಅವರ ಮೂವಿಯನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗೆ ಪ್ರೀತಿಯಿಂದ ರಮೇಶ್ ಅರವಿಂದ್ ಅವರ ಮೂವಿಗೆ, ಹಾಗೆ ರಂಗಪ್ಪ ಹೋಗ್ಬಿಟ್ನ ಅಥವಾ ನಮ್ಮ ಕೋಮಲ್ ಅವರ ರಾಧನ ಗಂಡ, ಹಾಗೆ ಕೆಲವು ಸಿನಿಮಾಕ್ಕೆ ಅವರು ದುಡ್ಡು ಹಾಕಿದ್ದಾರೆ. ಸೊ ಅವರಿಗೆ ಏನು ಅಂದರೆ ಕಲಾವಿದರು ಬೆಳಿಬೇಕು ಅನ್ನೋ ಆಸೆ. ಅದಕ್ಕೋಸ್ಕರ ಅವರು ಕನ್ನಡ ಇಂಡಸ್ಟ್ರಿ, ಕನ್ನಡ ಸಿನಿಮಾ ರಂಗದಲ್ಲಿ ಅಥವಾ ಕನ್ನಡದ ನಟರೊಂದಿಗೆ ತುಂಬ ಒಂದು ಒಳ್ಳೆಯ ಆತ್ಮೀಯತೆ ಇದ್ದು ಕೂಡ ಅವರು ಇವಾಗ ಹೆಂಗಾಗಿದೆ ಅಂದರೆ ಇವಾಗ ತೀರೋದ್ರು, ಅವರ ಬಿಸ್ನೆಸ್ಸಿಂದ ಲಾಸ್ ಆಗಿ ಅವರು ತೀರೋದ್ರು ಅಂತ ಒಂದು ಇದೆ. ಬಟ್ ನನ್ನ ಪ್ರಕಾರ ಹೇಳೋದಾದರೆ ಅವರು ಕರ್ನಾಟಕದ ಜನರಿಗೆ, ಕರ್ನಾಟಕದವರಿಗೇ ಆಗಿ, ಅಂದರೆ ಇವಾಗ ಅವರು ಬಂದಿದ್ದು ಕೇರಳದಿಂದ ಕೂಡ ಆದರೂ ಕೂಡ ಕರ್ನಾಟಕದವರೇ ಆಗಿ ಕರ್ನಾಟಕಕ್ಕೆ ತುಂಬ ಒಂದು ಹೆಲ್ಪ್ ಮಾಡಿದ್ದಾರೆ. ಕೆಲಸದ ವಿಷಯಗಳಲ್ಲಾಗಿರ್ಬೋದು ಅಥವಾ ಬೇರೆ ವಿಷಯಗಳಲ್ಲಾಗಿರ್ಬೋದು. ನಾವು ಯಾವಾಗಲೂ ಬಿಗ್ ಬಾಸ್ ನೋಡ್ತಾ ಇರ್ತೇವೆ. ಸೊ ಕಿಚ್ಚ ಸುದೀಪ್ ಅವರ ತುಂಬ ಆತ್ಮೀಯ, ಅವರು ಕಳೆದ ಸೀಸನ್ ನಮ್ಮ ಮೇ ಬಿ ಕಾರ್ತಿಕ್ ಅವರ ಸೀಸನಲ್ಲಿ ಅಂತ ಕಾಣುತ್ತೆ, ಅವರು ಒಂದು ಮಾತು ಹೇಳಿದರು, ನಾನು ನಿಮ್ಮ ಫ್ಯಾನ್, ಅಂದರೆ ಕಿಚ್ಚ ಸುದೀಪ್ ಅವರ ಬಿಗ್ ಫ್ಯಾನ್, ಅದಕ್ಕೋಸ್ಕರ ನಾನು ಸ್ಪಾನ್ಸರ್ ಮಾಡ್ತಾ ಇರ್ತೇನೆ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ಏನು ಗೊತ್ತಾ, ಕೇವಲ ಸ್ಪಾನ್ಸರ್ ಆಗಿಬಿಟ್ಟು ಅಷ್ಟೋ ಇಷ್ಟೋ ಕೊಡೋದಲ್ಲ, ಅವರ ಮನಸ್ಸಿಗೆ ಬಂದ ಹಣವನ್ನು ಅವರು ಕೊಡ್ತಾರೆ. ಹನುಮಂತು ಸೀಸನಲ್ಲಿ 50 ಲಕ್ಷವನ್ನು ಅವರೇ ಕೊಟ್ಟಿದ್ದರು. ಸೊ ಉಳಿದಂತೆ ರನ್ನರ್ ಅಪ್ಪಿಗೆ ಕೂಡ ಒಂದು 20-30 ಲಕ್ಷ ಕೊಟ್ಟಿದ್ದರು. ಸೊ ನೋಡಿ, ಕೆಲವೊಬ್ಬರು ಇವಾಗ ನೀವು ಕಂಪೇರ್ ಮಾಡಿದರೆ ನಿಮಗೆ ಗೊತ್ತಿರ್ಬೋದು, ನೆನಪಿರ್ಬೋದು, ಕಾಫಿಯ ಸಿದ್ಧಾರ್ಥ ಅವರು. ಸೊ ಕಾಫಿ ನಾಡಲ್ಲಿ ಒಂದು ಹವನೇ ಎಬ್ಬಿಸಿದಂಥ ಸಿದ್ಧಾರ್ಥ ಅವರು ಕೂಡ ಆತ್ಮಹತ್ಯೆ ಮಾಡಿದರು. ಇದೇ ಕಾರಣಕ್ಕೆ ನಮ್ಮ ಸಿ ಜೆ ರಾಯ್ ಕೂಡ ಆತ್ಮಹತ್ಯೆ ಮಾಡೋಕ್ಕೆ ಕಾಣದ ಕೈಗಳ ತುಂಬ ಒಂದು ಕೈ ಇದೆ. ಸೊ ನಾನಿಷ್ಟೇ ಬೇಡ್ಕೊಳ್ಳೋದು, ಯಾಕಂದರೆ ಇವಾಗ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಕೋಟ್ಯಾಧಿಪತಿಗಳಾಗಿರ್ಬೋದು, ಅವರಿಗೆ ನೆಮ್ಮದಿ, ನಾನು ಹೇಳ್ತಾ ಇರ್ತೇನೆ ಯಾವತ್ತೂ ನೆಮ್ಮದಿ ಬೇಕು ನಮ್ಮ ಜೀವಕ್ಕೆ ಅಂತ. ಸೊ ಅಂಥದ್ರಲ್ಲಿ ನೆಮ್ಮದಿ ಇಲ್ಲದೆ ಎಷ್ಟೋ ಕೋಟ್ಯಾಧಿಪತಿ ಆಗಿದ್ರು ಕೂಡ ಏನು ಅಂದರೆ ಏನೂ ಪ್ರಯೋಜನ ಇಲ್ಲ ಅಂತ ಹೇಳ್ತೇನೆ. ಸೊ ನಾನು ಆಲ್ರೆಡಿ ಹೇಳಿದಾಗೆ ಬಿಗ್ ಬಾಸ್ ಒಂದೇ ಶೋ ಅಲ್ಲ. ಹುಡುಗಿರ ಹಳ್ಳಿ ಲೈಫ್ ಆಗಿರ್ಬೋದು ಅಥವಾ ಸ್ಟಾರ್ ಸುವರ್ಣದ ಕೆಲವೊಂದು ಬೇರೆ ಬೇರೆ ರಿಯಾಲಿಟಿ ಶೋಗಳಾಗಿರ್ಬೋದು, ಹಾಗೆ ತುಂಬ ಒಂದು ರಿಯಾಲಿಟಿ ಶೋಗೆ ಇವರು ಸ್ಪಾನ್ಸರ್ ಆಗಿ ಹಣವನ್ನು ಹಾಕಿದ್ದಾರೆ. ಹಾಗೆ ರಿಯಾಲಿಟಿ ಶೋ ಅಲ್ಲಿ ಗೆದ್ದವರಿಗೂ ಕೂಡ ಇವರು ತುಂಬ ಅಂದರೆ ತುಂಬ ಹೆಲ್ಪ್ ಕೂಡ ಮಾಡಿದ್ದಾರೆ. ಸೊ ಅದನ್ನು ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಇವರು ನೇರವಾಗಿ ವೇದಿಕೆಗೆ ಬಂದು ಅವರು ಅಂದರೆ ಇವಾಗ ಮನಸ್ಸಾಗಬೇಕು ಇವಾಗ ನೋಡಿ, ನಾನು ಹನುಮಂತು ಅವರಿಗೆ ಹೇಗೆ ಹಣ ಕೊಟ್ಟೆ ಅಂತ ಹೇಳ್ದಲ್ವ. ಸೊ ತೆಗೊಳಪ್ಪ ಫ್ಲ್ಯಾಟು, ತೆಗೊಳಪ್ಪ ಹಣ ಅಂತ ಹೇಳಿಬಿಟ್ಟು ಬೆಲೆ ಬಾಳುವಂಥ ಒಂದು ಗಿಫ್ಟ್ಗಳನ್ನೇ ಕೊಟ್ಟಂತಹ ಟಿ ವಿ ಇತಿಹಾಸಗಳಲ್ಲಿ ಇವರು ಒಬ್ಬರೇ, ಬೇರೆ ಯಾರೂ ಇರಲಿಲ್ಲ. ಸೊ ಇವತ್ತು ನಾವು ಹೇಳ್ಬೋದು ಅವರು ತೀರೋದ್ರು, ಅವರು ಹಣ ಎಲ್ಲ ಮಾಡಿದ್ದಾರೆ ಹಾಗೆ ಹೀಗೆ ಅಂತ ಹೇಳ್ಬೋದು. ಬಟ್ ಮರಿಬಾರ್ದು ಜನ, ಅವರು ತುಂಬ ಜನರಿಗೆ ಹೆಲ್ಪ್ ಕೂಡ ಮಾಡಿದ್ದಾರೆ. ಸೊ ಏನು ಗೊತ್ತಾ, ನಾನು ಈ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ನೋಡಿದೆ, ಕೆಲವೊಬ್ಬರು ಹೆಂಗೆ ಅಂದರೆ ಸಿ ಜೆ ರಾಯ್ ಏನಪ್ಪ ಅವನು ಹಂಗೆ ಹಣ ಮಾಡ್ದ, ಹಿಂಗೆ ಹಣ ಮಾಡ್ದ, ಹಾಗೆ ಹೀಗೆ ಅಂತ ಹೇಳ್ತೇವೆ. ಬಟ್ ಕಷ್ಟಪಟ್ಟು ಹಣ ಮಾಡಿದ್ದಾರೆ ಅವರು. ಅವರಿಗೆ ಏನೋ ಒಂದು ಇರಿಟೇಷನ್ ಆಗಿ ಅವರು ಆ ರೀತಿ ಮಾಡಿದ್ದಾರೆ ಅನ್ನೋದು ಒಂದು ತಿಳಿದು ಬರ್ತಾ ಇದೆ. ಸೊ ಇವತ್ತು ನೀವು ಯಾವುದೇ ಲೇಔಟ್ಗೆ ಹೋದರೂ ಕೂಡ ಕಾಂಕ್ರೀಟ್ ರಸ್ತೆ ನೋಡ್ತೀರಾ, ಆದರೆ ಬೆಂಗಳೂರಿನ ಪ್ರೈವೇಟ್ ರಸ್ತೆಗಳಲ್ಲಿ ಕಾನ್ಸೆಪ್ಟ್ ಉಂಟಲ್ಲ, ಈ ಕಾಂಕ್ರೀಟ್ ರೋಡ್ನ ಕಾನ್ಸೆಪ್ಟ್ ತಂದಿದ್ದೇ ಇದೇ ಸಿ ಜೆ ರಾಯ್ ಅವರು. ಸೊ ಬೆಂಗಳೂರಿನ ಕಾರ್ಪೊರೇಟ್ ಜಗತ್ತಿನಲ್ಲಿ ಈ 2 ಸಾವುಗಳು, ಸಿದ್ಧಾರ್ಥ್ ಮತ್ತು ಸಿ ಜೆ ರಾಯ್ ಅವರ 2 ಸಾವುಗಳನ್ನು ನಾವು ಇಟ್ಟು ನೋಡಿದರೆ, ಏನೋ ಒಂದು ಈ ಸಾವಿನ ಹಿಂದೆ ಸಾಲ ಅನ್ನೋದು ಒಂದು ಪ್ರಾಬ್ಲಮ್ಮ ಅಥವಾ ಸಿಸ್ಟಮ್ ಅನ್ನೋದು ಏನೋ ಗೊತ್ತಾಗ್ತಾ ಇಲ್ಲ. ಎರಡರಲ್ಲಿ ಯಾವುದೋ ಒಂದು ಸತ್ಯ ಇದೆ. ಆ ಸತ್ಯವನ್ನು ಜಗತ್ತಿಗೆ ಆದಷ್ಟು ಬೇಗ ಪೊಲೀಸರು ಪರಿಚಯಿಸಬೇಕು, ಯಾವ ಸತ್ಯ ಅಂತ. ಸೊ ಸಿದ್ಧಾರ್ಥ ಅವರು ನೇತ್ರಾವತಿ ನದಿಗೆ ಹಾರೋ ಮುನ್ನ ಒಂದು ಲೆಟ್ರಲ್ಲಿ ಬರೆದಿದ್ದರು, ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ, ನಾನು ಸೋತು ಹೋದೆ ಅಂತ ಬರೆದಿದ್ದರು.
ಸಿದ್ಧಾರ್ಥ್ ಅವರಾಗಿರಲಿ, ಸಿ ಜಿ ರಾಯ್ ಅವರೇ ಆಗಿರಲಿ, ಇವರಿಗೆ ಸಾಲ ಅನ್ನೋದು ದೊಡ್ಡ ವಿಷಯನೇ ಅಲ್ಲ. ಯಾಕಂದರೆ ಅಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು, ಅಷ್ಟು ಅಂದರೆ ಒಂದು ಟರ್ನ್ ಓವರ್ ಆಗ್ತಾ ಇರುತ್ತೆ ಇವರಿಗೆ, ಅದು ಸಾಲ ಅನ್ನೋ ಒಂದು ವಿಷಯನೇ ಬರಲ್ಲ. ಸೊ ಯಾವಾಗ ಈ ಸಿಸ್ಟಮ್ ಅನ್ನೋ ಒಂದು ಪಟ್ಟಿ ಕುತ್ತಿಗೆಗೆ ಬರುತ್ತೋ ಆವಾಗ ಈ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಇ ಡಿ ಆಗಿರ್ಬೋದು, ಐ ಟಿ ಆಗಿರ್ಬೋದು, ಈ ಅಂದರೆ ಪದೇ ಪದೇ ಬಂದು ಬಾಗಿಲು ಬಡಿಯುವುದು ಏನೋ ಒಂದು ಹಿಂಟ್ ಕೊಡ್ತಾ ಇದೆ. ಸೊ ಇದು ಇವಾಗ ನೋಡಿ, ಅವರು ಪ್ರಾಬ್ಲಮ್ ಇದ್ದು ಅವರು ಐ ಡಿ ರೈಟ್ ಆಗಿರ್ಬೋದು, ಇ ಡಿ ರೈಟ್ ಆಗಿರ್ಬೋದು, ಒಂದು ಓಕೆ ಒಪ್ಕೊಳ್ಳೋಣ. ಇಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಅದಕ್ಕೆ ಒಂದು ಆಲ್ಟರ್ನೇಟ್ ಆಗಿ ಅವರು ಏನಾದರೂ ಇಲ್ಲದೆ ಅವರು ಮಾಡ್ತಾರಾ? ಒಪ್ಕೊಳ್ಳೋಂಥ ವಿಷಯ ಅಲ್ಲ. ಸೊ ಏನೋ ಒಂದು ಗಿಮಿಕ್ ಇದೆ, ಆ ಗಿಮಿಕ್ಕನ್ನು ಒಂದು ಆದಷ್ಟು ಬೇಗ ಪೊಲೀಸರು ಕಂಡುಹಿಡಿಬೇಕು. ಸೊ ಒಂದು ಜಸ್ಟ್ ಸರಿ ಒಂದು ಯೋಚನೆ ಮಾಡಿ, ರೋಲ್ಸ್ ರಾಯ್ ಕಾರಲ್ಲಿ ಓಡಾಡುತ್ತಿದ್ದ ರಾಯ್ ಅವರಿಗೆ ಸಾವಿರಾರು ಎಕರೆ ಕಾಫಿ ಅಂದರೆ ಕಾಫಿ ತೋಟದ ಒಡೆಯ ಸಿದ್ಧಾರ್ಥ ಅವರಿಗೆ ನಾಳೆ ಪೊಲೀಸರು ಬಂದು ಒಂದು ಅರೆಸ್ಟ್ ಮಾಡ್ತಾರೆ ಅಂತ ಹೇಳಿದಾಗ ಹೇಗಿರುತ್ತೆ ಒಂದು ಸರಿ ಯೋಚನೆ ಮಾಡಿ. ಸೊ ಆ ಒಂದು ಮರ್ಯಾದೆ ಅಂತ ಇರುತ್ತಲ್ವಾ, ಸೊ ಅದಕ್ಕೆ ಹೆದರಿ ಅದಕ್ಕೆ ಅಂಜಿ ಏನಾದರೂ ಇವರು ಆತ್ಮಹತ್ಯೆ ಮಾಡಿಕೊಂಡ್ರೆ ಇವಾಗ ಹೆಂಗಿರುತ್ತೆ ಅಂದರೆ, ಕೋಟ್ಯಾಧಿಪತಿಗಳು ಇವರನ್ನು ಸಡನ್ಲಿ ಪೊಲೀಸರು ಬಂದು ಅರೆಸ್ಟ್ ಮಾಡ್ತಾ ಇದ್ದಾರೆ, ಸಡನ್ಲಿ ಇವರನ್ನು ಕೊಂಡೋಗಿ ಜೈಲಿಗೆ ಹಾಕ್ತಾ ಇದ್ದಾರೆ ಅಂದರೆ ಕೆಲವರಿಗೆ ಓಕೆ, ಅದು ಕೆಲವರಿಗೆ ಓಕೆ. ಬಟ್ ಇಂತಹ ಒಂದು ಕೆಲವು ರೆಸ್ಪೆಕ್ಟ್ಫುಲಿ ಮನುಷ್ಯರಿಗೆ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ಅದೇನಾದರೂ ಪ್ರಾಬ್ಲಮ್ ಇರ್ಬೋದು, ಅದಕ್ಕೇನಾದರೂ ಕುಗ್ಗಿ ಇವರು ಆತ್ಮಹತ್ಯೆ ಮಾಡಿಕೊಂಡ್ರೆ ಇಬ್ಬರೂ ಕೂಡ ಅನ್ನೋದೊಂದು ಯಕ್ಷ ಪ್ರಶ್ನೆನೇ ಅಂತ ಹೇಳ್ಬೋದು. ಸೊ ಇವರು ಜಗತ್ತಿಗೆ ಇಬ್ಬರೂ ಕೂಡ ಹೀರೋಗಳೇ, ಆದರೆ ತಮ್ಮ ಕಷ್ಟವನ್ನು ಯಾರ ಹತ್ರ ಹೇಳಿಕೊಳ್ಳೋಕ್ಕೆ ಆಗದೇ ಇರುವಂಥ, ಅಂದರೆ ಹೆಂಡತಿ ಹತ್ರ ಹೇಗೆ ಹೇಳಬೇಕು, ಫ್ರೆಂಡ್ಸ್ ಹತ್ರ ಹೇಳಬೇಕು, ಅಣ್ಣ ತಮ್ಮರ ಯಾರ ಹತ್ರನೂ ಹೇಳಿಕೊಳ್ಳೋ ಪರಿಸ್ಥಿತಿಯಲ್ಲಿ ಇಲ್ಲದೇ ಇರುವುದರಿಂದ ಈ ರೀತಿ ಆದರೂ ಅಂತ ನನ್ನ ಒಂದು ಅನಿಸಿಕೆ. ಸೊ ಇವಾಗ ನೀವು ನೋಡಿರೋ ಪ್ರಕಾರ ಸಿ ಜೆ ರಾಯ್ ಅವರು ಏನೋ ಡಾಕ್ಯುಮೆಂಟ್ ತರ್ತೇನೆ ಅಂತ ಹೇಳಿಬಿಟ್ಟು ಒಳಗಡೆ ಹೋದರು, ಶೂಟ್ ಮಾಡಿಕೊಂಡ್ರು ಅಂತ. ಸೊ ಅವರು ಒಳಗಡೆ ಹೋಗಿ ಪಿಸ್ತೂಲಲ್ಲಿ ಶೂಟ್ ಮಾಡೋ ತನಕ ಅವರ ಒಂದು ಬಾಡಿಗಾರ್ಡ್ ಆಗಿರ್ಬೋದು, ಅವರ ಒಂದು ಕೆಲಸದವರು ಎಲ್ಲಿದ್ದರು, ಏನು ಮಾಡ್ತಾಯಿದ್ರು ಅನ್ನೋ ಒಂದು ಕ್ವಶನು. ಸೊ ಅಂದರೆ ಇವಾಗ ಅವರ ಬಳಿ ಕ್ಯಾಶ್ ಇತ್ತು ಅಂತ, ಒಂದು ಸಿ ಜೆ ರಾಯ್ ಅವರ ಬಳಿ ಕ್ಯಾಶ್ ಇತ್ತು ಅಂತ. ಸೊ ಅದು ಅಂದರೆ ನೋಡಿ, ಇವಾಗ ಕ್ಯಾಶ್ ಇದ್ದರೂ ಕೂಡ ಅವರಿಗೊಂದು ಪೀಸ್ ಆಫ್ ಮೈಂಡ್ ಇತ್ತ. ಸೊ ಅದಕ್ಕೋಸ್ಕರ ನಾನು ಈ ಮೂಲಕ ಏನು ಹೇಳೋಕ್ಕೆ ಹೊರಟಿದ್ದೇನೆ ಅಂದರೆ, ಇಬ್ಬರ ಸಾವಿಗೂ ಆದಷ್ಟು ಬೇಗ ಪರಿಹಾರ ಸಿಗಬೇಕು. ಯಾಕಂದರೆ ನಾವು ಇವಾಗ ಸೋಷಿಯಲ್ ಮೀಡಿಯಾ ಬಂದಿದೆ, ನಾವು ಬಾಯಿಗೆ ಬಂದಂಗೆ ಮಾತಾಡ್ತೇವೆ, ನಾವು ಏನು ಬೇಕಾದರೂ ಮಾತಾಡ್ತೇವೆ ಅವರ ಬಗ್ಗೆ ಗೊತ್ತಿಲ್ಲದೆ ಕೂಡ. ಸೊ ಒಂದು ವಿಷಯ ನಾನು ಹೇಳ್ತೇನೆ, ಯಾವಾಗಲೂ ಯಾರ ಬಗ್ಗೆ ಮಾತಾಡಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು. ಯಾಕಂದರೆ ಸಿ ಜೆ ರಾಯ್ ಅವರು ಸಣ್ಣ ವ್ಯಕ್ತಿ ಅಲ್ಲ, ಅವರು ಎಷ್ಟೋ ಜನರಿಗೆ ಹೆಲ್ಪ್ ಮಾಡಿದಂತಹ ಒಂದು ದೊಡ್ಡ ವ್ಯಕ್ತಿ. ಸೊ ಇವರನ್ನು ನಾವು ಸುಮ್ಮನೆ ಈ ರೀತಿ ಮಾತಾಡೋದಕ್ಕಿಂತನೂ ಸ್ವಲ್ಪ ನೋಡ್ಕೊಂಡು ಮಾತಾಡೋಣ. ಸೊ ಇವರ ಸಾವಿಗೆ ಪರಿಹಾರ ಆದಷ್ಟು ಬೇಗ ಕೊಡಲಿ ಅಂತ ಹೇಳ್ತಾ, ಸಿಗಲಿ ಅಂತಲೇ ಹೇಳ್ತಾ, ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.